ಅವರ ವೇಷವನ್ನು ನೋಡಿದಂಥವನು. ಪೂಜ್ಯ ಕಾವಂದರು ಆಗಾಗ ಹೇಳೋದುಂಟು, ನಮ್ಮ ಕೋಟೇಶ್ವರದ ಒಂದು ಕೃಷಿ ವಿನಿಮಯದ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ವಿ, ಧರ್ಮಸ್ಥಳ ಮೇಳಕ್ಕೂ ಕುಂದಾಪುರಕ್ಕೂ ಅನ್ಯೋನ್ಯ ಸಂಬಂಧ. ಕುಂದಾಪುರ ಅಂತ ಹೇಳಿದ್ರೆ ಧರ್ಮಸ್ಥಳ ಮೇಳದ ತವರು. ಹಾಗಾಗಿ ಬಾಲ್ಯದಲ್ಲಿ ಅನೇಕ ಧರ್ಮಸ್ಥಳ ಮೇಳದ ಆಟಗಳನ್ನು ನೋಡಿ ಬೆಳೆದಂಥವ್ರು ನಾವು. ಅಲ್ಲಿಂದ ಪ್ರಾರಂಭವಾಗಿ ಇವತ್ತಿನವರೆಗೆ ಗೋವಿಂದ ಭಟ್ರ ಬಗ್ಗೆ ಒಂದು ಅನ್ಯೋನ್ಯವಾದ ಪ್ರೀತಿ ಮತ್ತು ಗೌರವ. ಪ್ರೀತಿ ಅನ್ನೋದಕ್ಕಿಂತ ವಿಶೇಷವಾದ ಗೌರವ. ನಾನು ಆತ್ಮಸಾಕ್ಷಿಯಾಗಿ ಹೇಳುವ ಮಾತು, ಯಕ್ಷಗಾನ ವಲಯದಲ್ಲಿ ಅತ್ಯಂತ ಗೌರವ ಕೊಡುವ ವ್ಯಕ್ತಿ ತೆಂಕು, ಬಡಗು ಮತ್ತು ಮಧ್ಯಚಿಟ್ಟಿನಲ್ಲಿದ್ದರೆ ನಾವು ಕೊಡುವ ಅತ್ಯಂತ ಗೌರವ ಕೊಡುವ ವ್ಯಕ್ತಿ ಗೋವಿಂದ ಭಟ್ರು. ಯಾಕಂತ ಹೇಳಿದ್ರೆ ಅವರಲ್ಲಿರುವ ಸೌಜನ್ಯ, ಅವರಲ್ಲಿರುವ ಧೋರಣೆಗಳು ನನಗೆ ಅತ್ಯಂತ ಪ್ರೀತಿ ಕೊಟ್ಟಿದೆ. ಹಾಗಾಗಿ ವಿಶೇಷವಾದ ಗೌರವ. ಮೊನ್ನೆ ಒಬ್ಬರು ಪತ್ರಿಕೆಯವರು ಯಕ್ಷಗಾನದ ದಾಖಲೆ ಬಗ್ಗೆ ಯಾವುದೋ ಒಂದು ವಿಷಯಕ್ಕೆ ಹೇಳಿದರು. ದಾಖಲೆ ಅಂದಾಗ ನಮ್ಮ ಅಧ್ಯಕ್ಷನ ನೆನಪಾಗ್ತದೆ ಯಾವಾಗಲೂ ನನಗೆ ಅಂಕಿಅಂಶ ಅಂತ ಕರೆದು ಉಂಟವರು. ಇದೇ ಒಂದು ಅಂಕಿಅಂಶದ ಬಗ್ಗೆ ಅವರು ಕೇಳಿದರು. ಆವಾಗ ನಾನು ಹೇಳಿದೆ, 3 ದಾಖಲೆಗಳು ನನ್ನಲ್ಲಿ ಉಂಟು. ಒಂದು ಯಕ್ಷಗಾನದ ದೇವಿ ಮಾತ್ಮೆ, ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಈಗ. ಯಕ್ಷಗಾನದ ದೇವಿ ಮಾತ್ಮೆ ಎಷ್ಟು ಪ್ರಯೋಗ ಆಗಿರ್ಬೋದು, ಎಷ್ಟು ಮೇಳದಲ್ಲಾಗಿರ್ಬೋದು, ಮುಂದರ್ಕಿ ಧರ್ಮಸ್ಥಳ ಕಟೀಲು ಮೇಳದಲ್ಲಿ ಎಷ್ಟು ಪ್ರಯೋಗ, ಅದು ಒಂದು ದಾಖಲೆ. ಇನ್ನೊಂದು ಯಕ್ಷಗಾನದಲ್ಲಿ ಸುದೀರ್ಘವಾದ ಒಂದು ತಿರುಗಾಟ ಮಾಡಿದವರು, ಅದರಲ್ಲಿ ಒಂದೇ ಮೇಳದಲ್ಲಿ 60 ವರ್ಷ ತಿರುಗಾಟ ಮಾಡಿದಂಥವ್ರು ಇದ್ದರೆ ಗೋವಿಂದ ಭಟ್ರು. ಬಹುಶಃ ರಮೇಶ್ ಅರ್ಕರು ಇದನ್ನು ಒಪ್ತಾರೆ ಏನೋ ಬಹುಶಃ. ಯಾಕಂತ ಹೇಳಿದ್ರೆ ನಾನು ನೋಡಿದ ಹಾಗೆ, ನನ್ನ ಹಿಂದಿನವರು ಅನೇಕ ನೋಡಿರ್ಬೋದು ಬೇರೆ, ನಾನು ನೋಡಿದ ಹಾಗೆ ಒಂದೇ ಮೇಳದಲ್ಲಿ 60 ವರ್ಷ ತಿರುಗಾಟ ಮಾಡಿದವರಿದ್ದರೆ ಅದು ನಮ್ಮ ಗೋವಿಂದ ಭಟ್ರು. ಯಕ್ಷಗಾನದಲ್ಲಿ ನಿರಂತರ 72 ವರ್ಷ ತಿರುಗಾಟ ಮಾಡದಿದ್ದರೆ ಅದು ಗೋವಿಂದ ಭಟ್ರು. 1940ನೇ ಇಸ್ವಿಯಲ್ಲಿ ಅವರ ಜನನಾಗಿದೆ. ಪೂಜ್ಯರಾದಂಥ ಶಂಕರ ಭಟ್ರು ಮತ್ತು ಲಕ್ಷ್ಮೀ ಅಮ್ಮನವರ ಪುತ್ರರಾಗಿ ಅವರು 1940ರಲ್ಲಿ, ಅಂದರೆ ಈ 84 ವರ್ಷದ ಹುಡುಗವರು 11ನೇ ವರ್ಷಕ್ಕೆ ಮೇಳಕ್ಕೆ ಸೇರಿದ್ದಾರೆ. ಲೆಕ್ಕ ಹಾಕಿ ಎಷ್ಟು ತಿರುಗಾಟ ಆಗಿದೆ? 73 ವರ್ಷ ತಿರುಗಾಟ. ನನಗೆ ಈಗ 60 ವರ್ಷ, 22 ವರ್ಷಕ್ಕೆ MIT ಸೇರಿದ್ದೆ. ಈ ವರ್ಷ ನಾನು ರಿಟೈರ್ಡು. ನನ್ನ ಸರ್ವಿಸ್ ಮ್ಯಾಕ್ಸಿಮಮ್ 38 ವರ್ಷ. ಅದರ ಡಬಲ್ ಸರ್ವಿಸ್ ಅವರಿಗೆ ಆಗಿದೆ ಯಕ್ಷಗಾನದಲ್ಲಿ. ಹಾಗಾಗಿ ಎಷ್ಟು ಗೌರವ ಅವರಲ್ಲಿ ಇದೆ. ಇನ್ನೊಂದು, ಒಂದೇ ಮೇಳದಲ್ಲಿ ಬಡಗುತಿಟ್ಟಿನಲ್ಲಿ ಒಂದೇ ಮೇಳದಲ್ಲಿ 48 ವರ್ಷ ತಿರುಗಾಟ ಮಾಡಿದ್ರು ಒಬ್ಬರಿದ್ದಾರೆ, ಆಯುರ್ವೇದ ಆನಂದ ಶೆಟ್ಟರು ಮಾನಕಟ್ಟೆ ಮೇಳದಲ್ಲಿ. ಈ 2 ದಾಖಲೆಗಳು ಒಂದು ವಿಶೇಷವಾದ ದಾಖಲೆ. ಗೋವಿಂದ ಭಟ್ರು 3-4 ವರ್ಷ ಬೇರೆ ಮೇಳಕ್ಕೆ ಹೋಗಿದ್ದಾರೆ. ಆಯುರ್ವೇದ ಆನಂದ ಶೆಟ್ಟರು ಒಂದೇ ಮೇಳದಲ್ಲಿ 48 ವರ್ಷದವರೆಗೆ ತಿರುಗಾಟ ಮಾಡಿ. ಇದು ಒಂದು ವಿಶೇಷವಾದ ದಾಖಲೆ. ಗೋವಿಂದ ಭಟ್ರ ಬಗ್ಗೆ ಅನೇಕ ದಾಖಲೆಗಳಿವೆ. ಯಕ್ಷಗಾನ ಕಲಾರಂಗದವರು ಅವರಿಗೊಂದು ಅದ್ಭುತ ಸನ್ಮಾನ, ಅವರ ಪ್ರತಿಭೆಗೆ ತಕ್ಕ ಪೂರಕ ಪ್ರಶಸ್ತಿಗಳು ಬರಲಿಲ್ಲ. ಪ್ರಾರಂಭದಲ್ಲಿ ಅದರ ಪ್ರಸ್ತಾಪ ಆಯಿತು. ನಿಜವಾಗಿ ಪದ್ಮಶ್ರೀಗೆ ಯೋಗ್ಯತೆ ಉಳ್ಳಂಥ ಒಬ್ಬ ಕಲಾವಿದವರು. ಈಗ ಪದ್ಮಶ್ರೀ ಬರುವುದಿದ್ರೆ ಯಕ್ಷಗಾನಕ್ಕೆ ಯಾರು ಕೇಳಿದ್ರೆ ಗೋವಿಂದ ಭಟ್ರು. ಉಡುಪಿಯಲ್ಲಿ ಯಕ್ಷಗಾನ ಕಲಾರಂಗ ಒಂದು ದೊಡ್ಡ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿತ್ತು. ಆ ಸಮಯದಲ್ಲಿ ಒಂದು ವಿಶೇಷವಾಗಿ ಲಾಸ್ಟ್ ದಿನದ ಕಾರ್ಯಕ್ರಮ 8 ದಿನ 8 ಅವರ ಅಭಿಮಾನಿಗಳ ಮನೆಯಲ್ಲಿ ಸನ್ಮಾನ. ಅದರಲ್ಲಿ ಒಂದು ದಿವಸ ನಮ್ಮ ಭುವನ ಪ್ರಸಾದ್ ಹೆಗಡೆಯವರ ಮನೆಯಲ್ಲಿ ನಾವೆಲ್ಲ ಒಟ್ಟಾಗಿ ಸನ್ಮಾನ ಮಾಡಿದ್ವಿ. ಅವರ ಒಂದೊಂದು ದಿವಸ ಒಬ್ಬೊಬ್ಬರ ಮನೆಯಲ್ಲಿ. ಆ ಸನ್ಮಾನದಲ್ಲಿ ಅವರು ಆಡಿದ ಮಾತು ನಿಜವಾಗಿ ಅತ್ಯಂತ ಖುಷಿಯಾಯಿತು. ಧರ್ಮಸ್ಥಳ ಮೇಳ ಮತ್ತು ಬಂಟರ ಸಂಬಂಧ, ಧರ್ಮಸ್ಥಳ ಮೇಳಕ್ಕೆ ಅಭಿಮಾನಿಗಳ ಸಂಬಂಧ, ಯಕ್ಷಗಾನ ಮತ್ತು ಬಂಟರ ಯಜಮಾನರ ಕೊಡುಗೆ, ಆ ಬಗ್ಗೆ ದಾಖಲೆ ಮಾಡಿದರೆ ಒಂದು ಬಹುದೊಡ್ಡ ದಾಖಲೆ. ಒಂದು ಅರ್ಧ ಗಂಟೆ ಹೊತ್ತು ಭುವನ ಪ್ರಸಾದ್ ಶೆಟ್ಟರ ಮನೆಯಲ್ಲಿ ಅವರು ಯಕ್ಷಗಾನದ ಬಗ್ಗೆ ದಾಖಲೆಗಳು ಕೊಟ್ಟಿದ್ದರು. 8 ದಿವಸ ಸುದೀರ್ಘವಾದ ಸನ್ಮಾನದ ನಂತರ ಉಡುಪಿ ರಾಜನಗರದಲ್ಲಿ ಅದ್ಧೂರಿಯಾದ ಸನ್ಮಾನ. ಇದು ಅವರ ಇತ್ತೀಚಿನ ಅವರ ಒಂದು ಪರಿಚಯನ ಹೇಳ್ತೇವೆ. ಪೂರ್ವದ ಪರಿಚಯ ಹೇಳೋದಿದ್ದರೆ ಮೊದಲೇ ಹೇಳಿದೆ, ಹಿರಿಯರಾದಂಥ ಶಂಕರ ಭಟ್ರು ಮತ್ತು ಲಕ್ಷ್ಮೀ ಅಮ್ಮನವರ ಪುತ್ರನಾಗಿ 1940ರಲ್ಲಿ ಜನಿಸಿದಂಥ ಗೋವಿಂದ ಭಟ್ರು ಆಗಿನ ಅತ್ಯಂತ ಹಿರಿಯ ಗುರುಗಳು. ಬಹುಶಃ ರಮೇಶಾಚಾರ್ಯರು ಸಹ ಅತ್ಯಂತ ಗೌರವ ಕೊಡ್ತಾರೆ. ಕುರಿಯ ವಿಠಲ ಶಾಸ್ತ್ರಿಗಳು, ತಮಗೆಲ್ಲರಿಗೂ ಗೊತ್ತಿರೋ ಕುರಿಯ ಗಣಪತಿ ಶಾಸ್ತ್ರಿ ಅಂತ ಹೇಳಿದ್ರೆ ಈಗ ಕಟೀಲು ಮೇಳದಲ್ಲಿ ಒಳ್ಳೆಯ ಭಾಗವತರು. ಅಯ್ಯ ನಮ್ಮ ಜಾನವರ ಕಟ್ಟೆ ಆ ಪರಂಪರೆಯ ಭಾಗವತರು. ಅವರ ಹಿರಿಯರಾದಂಥ ಕುರಿಯ ವಿಠಲ ಶಾಸ್ತ್ರಿಗಳು ಮತ್ತು ಹೊಸಹಿತ್ತಲು ಮಹಾಲಿಂಗ ಭಟ್ರಲ್ಲಿ ಪ್ರಾಥಮಿಕ ಯಕ್ಷಗಾನ ಅಭ್ಯಾಸ ಮಾಡಿ 11ನೇ ವರ್ಷಕ್ಕೆ ಕೂಡ್ಲು ಮೇಳ, ಸುರತ್ಕಲ್ ಮೇಳ, ಮಂಗಳೂರು ಮೇಳ, ಹೀಗೆ 3-4 ವರ್ಷ ತಿರುಗಾಟ ಮಾಡಿ ಧರ್ಮಸ್ಥಳ ಮೇಳಕ್ಕೆ ಪಾದಾರ್ಪಣೆ ಮಾಡಿದಂಥದ್ದು. ಅವರು ಧರ್ಮಸ್ಥಳ ಮೇಳಕ್ಕೆ ಬರುವಾಗ ಧರ್ಮಸ್ಥಳ ಮೇಳ ಟೆಂಟ್ ಮೇಳ ಆಗಿದ್ದ ಕಾಲವನ್ನು ಅನೇಕ ಹಿರಿಯರು ನೆನಪಿಸಿಕೊಳ್ಬೋದು. ಅನೇಕ ಘಟಾನುಘಾಟಿ ಕಲಾವಿದರು, ಕುಂಬಳೆ ಸುಂದರರಾಯರು, ಎಂಪೆಕಟ್ಟ ರಾಮೇರೈಗಳು, ಪುತ್ತೂರು ನಾರಾಯಣ ಹೆಗಡೆ ಅವರು,
ಗೋವಿಂದ ಭಟ್ರು, ಕರ್ತೋಕ ಮಂಜುನಾಥ ಭಾಗವತರ ಭಾಗವತಿಗೆ, ಚಿಪ್ಪಾರು ಕೃಷ್ಣ ಬಲ್ಲಾಳರ ಚಂಡೆಮದ್ಲೆ, ಭಾಳ ಒಂದು ಅದ್ಭುತವಾದ ಧರ್ಮಸ್ಥಳ ಮೇಳ, ಟೆಂಟ್ ಮೇಳ ಆಗಿತ್ತು. ಆಗ ಬಂದಂಥ ಅನೇಕ ಪ್ರಸಂಗಗಳ ನಾನು ಪಾತ್ರಗಳ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ. ಎಲ್ಲ ಪ್ರಸಂಗದ ಪ್ರಧಾನ ಪಾತ್ರಗಳಿಗೆ ವಿಶೇಷವಾದ ನ್ಯಾಯ ಒದಗಿಸಿದಂಥವ್ರು. ವಿಶೇಷವಾದ ನ್ಯಾಯ ಅಂತ ಹೇಳಿದ್ರೆ ಅವರ ಕಂಚಿನ ಕಂಠ, ಪ್ರಮುಖವಾಗಿ ಮೆಚ್ಚತಕ್ಕಂಥದ್ದು ಅವರ ಕಂಚಿನ ಕಂಠ. ಇನ್ನೊಂದು ಬಹಳ ಪ್ರಾಮುಖ್ಯವಾದದ್ದು, ಯಕ್ಷಗಾನದಲ್ಲಿ ನಾವು ದಶಾವತಾರಿ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತೇವೆ. ತಮಾಷೆಗಾಗಿ ಹೇಳೋದುಂಟು ನಮ್ಮ ಮೇಳದ ಯಜಮಾನರ ಹತ್ರ, ಈ ಕಲಾವಧಿ ಹಾಗಂತ ಕೇಳಿದ್ರೆ ಅವ ದೊಡ್ಡ ದಶಾವತಾರಿ ಮರ ಅಂದರೆ ದಶಾವತಾರಿ ಅಂದರೆ ಅವನು ಎಲ್ಲವನ್ನೂ ಬಲ್ಲ, ಮೇಳ ಬಿಟ್ಟು ಹೋಗ್ಲಿಕ್ಕೂ ಆಗುವ ಅದೊಂದು ವೇಷದಲ್ಲಿ ಇಷ್ಟು ತಪ್ಪಾದರೆ ಯಜಮಾನರುಗಳು ಗಲಾಟೆ ಮಾಡೋದು, ಇಂಥವ್ರಿಗೆ ಹೇಳೋದುಂಟು. ಆದರೆ ಯಕ್ಷಗಾನದಲ್ಲಿ ದಶಾವತಾರಿ ಅಂತ ಹೇಳಿದ್ರೆ ಯಕ್ಷಗಾನ ಭಾಗವತಿಗೆ ಬರಬೇಕು, ಚಂಡಮದ್ಲೆ ಬರಬೇಕು, ಕುಣಿತ ಬರಬೇಕು, ಎಲ್ಲ ವೇಷಗಳು ಮಾಡಬೇಕು. ಶ್ರೀವೇಷ, ಹಾಸ್ಯ, ಎಣ್ಣೆ ವೇಷ, ಪುರುಷ ವೇಷ ಎಲ್ಲ, ಗೋವಿಂದ ಭಟ್ರು ಎಲ್ಲವಕ್ಕೂ ಸಹಿ. ಇದಕ್ಕೆ ಒಂದೇ ಒಂದು ಉದಾಹರಣೆ, ಧರ್ಮಸ್ಥಳ ಕ್ಷೇತ್ರ ಮಾತಿನಲ್ಲಿ ಅವರು ಯಾವ ವೇಷ ಮಾಡಿದ್ದಾರೆ ಅಂತ ಕೇಳೋದಕ್ಕಿಂತ ಯಾವ ವೇಷ ಮಾಡಲಿಲ್ಲ ಅಂತ ಕೇಳೋದು ಒಳ್ಳೆಯದು. ಯಾಕೆಂದರೆ ಗೋವಿಂದ ಭಟ್ರ ವೇಷ ಮಾಡಿದ್ದಾರೆ, ಆಮೇಲೆ ಶೆಟ್ಟಿಯ ವೇಷ ಮಾಡಿದ್ದಾರೆ, ಧರ್ಮಸ್ಥಳ ಹೆಗ್ಗಡೆಯವರ ವೇಷ ಮಾಡಿದ್ದಾರೆ. ಅವರ ಒಂದು ನೇತ್ರಾವತಿಯನ್ನು ನಾನು ನೋಡಿದ್ದೇನೆ. ಆಮೇಲೆ ಪ್ರಾರಂಭದಲ್ಲಿ ಬರುವ ಗಣವಣಿ ಅದನ್ನು ನೋಡಿದ್ದೇನೆ. ಅಣ್ಣಪ್ಪ ಸ್ವಾಮಿ ವೇಷವನ್ನು ನಾನು ನೋಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ನೋಡುವ ಕಾಲದಲ್ಲಿ ಅಣ್ಣಪ್ಪ ಸ್ವಾಮಿ ವೇಷ ಮಾಡ್ತಿದ್ದರು ಪುತ್ತೂರು ನಾರಾಯಣ ಹೆಗಡೆ. ಆ ವೇಷವನ್ನು ಮಾಡಿದ್ರು ಅವರು ಗೊತ್ತಿಲ್ಲ. ಆದರೆ ಧರ್ಮಸ್ಥಳ ಕ್ಷೇತ್ರ ಮಟ್ಟದಲ್ಲಿ ಬರುವ ಎಲ್ಲ ಪಾತ್ರಗಳನ್ನು ಮಾಡಿದ್ದಾರೆ. ಹಾಗಾಗಿ ತೆಂಕುತಿಟ್ಟಿನ ಯಕ್ಷಗಾನದ ದಶಾವತಾರಿ ಅಂತ ಅವರನ್ನು ಗುರುತಿಸುವ. ಬಡಗಿತಿಟ್ಟಿನಲ್ಲಿ ಈಗ ನಾವು ಹೇಳೋದಿದ್ದರೆ ಒಂದು ವೀರಭದ್ರ ನಾಯಕರು, ಆಮೇಲೆ ಹೆರಂಜಲ್ ವೆಂಕಟರಮಣ ಗಾಣಿಗರನ್ನು ನಮ್ಮ ರಮೇಶಾಚಾರ್ಯ ಗುರುಗಳು, ವೆಂಕಟರಮಣ ಗಾಣಿಗರು ಮತ್ತು ವೀರಭದ್ರ ನಾಯಕರು ಬಡಗುತಿಟ್ಟಿನ ಒಂದು ದಶಾವತಾರಿ. ಆದರೆ ತೆಂಕುತಿಟ್ಟಿನಲ್ಲಿ ಏಕಮೇವ ದಶಾವತಾರಿ ಇದ್ದರೆ ಅದು ಗೋವಿಂದ ಭಟ್ರು. ಆಮೇಲೆ ಹಿರಿಯ ಕಲಾವಿದರನ್ನು ಅವರು ಓಲೈಸಿಕೊಂಡು ರಂಗದಲ್ಲಿ ಅವರಲ್ಲಿ ಇನ್ನೂ ಧೋರಣೆ ಉಂಟು. ವಾಲಿಯನ್ನು ರಾಮ ಕೊಂದಿದ್ದು ತಪ್ಪೋ ಸರಿ ಅನ್ನೋ ಬಗ್ಗೆ ವಾಲಿಯಾಗಿ ಅವರು ಅದನ್ನು ತಪ್ಪೊಂದು ಸಾಧನೆ ಮಾಡುವವರು, ರಾಮನಾಗಿ ಅದು ಸರಿ ಅಂತ ವಾದ ಮಾಡಿ ತೋರಿಸುವ ಒಂದು ಕೆಪಾಸಿಟಿ ಅಂತ ಹೇಳಿದ್ರೆ ಸೇನಿ ಗೋಪಾಲಕೃಷ್ಣ ಭಟ್ರ ನಂತರ ಅವರಿಗೆ ಸಿಕ್ಕಿಸಿ. ಬಹುಶಃ ಆಟ ಊಟ ಎರಡರಲ್ಲೂ ಸಮಾನವಾದ ಕಾಣಿಸಿಕೊಂಡ ಒಬ್ಬ ವ್ಯಕ್ತಿ ನಮ್ಮ ಯಕ್ಷಗಾನದ ವೇಷಧಾರಿಯಾಗಿ ಇದ್ದರೆ ಅದು ಬಹುಶಃ ಗೋವಿಂದ ಭಟ್ರು, ನಂತರ ರಮೇಶಾಚಾರ್ಯರು, ಆಮೇಲೆ ಚೆನ್ನಪ್ಪ ಶೆಟ್ಟರನ್ನು ಆ ಸಾಲಿನಲ್ಲಿ ಗುರುತಿಸಬಹುದೇನು ರಂಗ ಕೂಟದಲ್ಲಿ ಮತ್ತು ಆಟದಲ್ಲಿ ಎರಡರಲ್ಲೂ. ಹಾಗಾಗಿ ಬಹುಶಃ ಅವರಿಗೆ ನಾನು ಮೊನ್ನೆ ಈ ಪ್ರಶಸ್ತಿ ಆಯ್ಕೆ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರತ್ತ ಗೋವಿಂದ ಭಟ್ರದ್ದು ಒಂದು ತಪ್ಪಿ ಹೌದು ಮರ್ರೆ ಸುಳ್ಳೆ ನೀವು ಆಗಿದೆ ನೋಡಿ, ಇಲ್ಲ ನೀವು ಪತ್ತಿನ ತೆಗೆದು ನೋಡಿ, ಬೇರೆ ಬೇರೆ ಕಾರಣದಿಂದ ಗೋವಿಂದ ಭಟ್ರಿಗೆ ಆಗಲಿಲ್ಲ. ಅವರಿಗೆ ಆಶ್ಚರ್ಯ ಆಯಿತು ಗೋವಿಂದ ಭಟ್ರಿಗೆ ಆಗಲಿಲ್ಲ ಅಂತ. ಯಾಕಂತ ಹೇಳಿದ್ರೆ ಗೋವಿಂದ ಭಟ್ರು, ಸೀತಾನಾಥಿ, ಗಣಪತಿ ಶೆಟ್ಟರ ಅನೇಕ ಪ್ರಸಂಗಗಳಲ್ಲಿ ಅರ್ಥವನ್ನು ಹೇಳಿದಂಥವ್ರು ಮಾತ್ರ ಅಲ್ಲ, ಅವರ ಪ್ರಸಂಗದಲ್ಲಿ ವೇಷವನ್ನು ಮಾಡಿದಂಥವ್ರು, ಹಿರಿಯರು, ಯಕ್ಷಗಾನ ರಂಗದ ಮೇರು ಕಲಾವಿದರು ಅನೇಕರು ಫೋನ್ ಮೂಲಕ ಇವರ ಕಾಗದ ಇನ್ವಿಟೇಷನ್ ನೋಡಿದಾಗ ಗೋವಿಂದ ಭಟ್ರ ಆಯ್ಕೆ ನಿಜವಾದ ಒಂದು ಸೂಕ್ತ ಆಯ್ಕೆ ಅಂತ ಅನೇಕರು ಆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅವರ ವೇಷಗಳ ಬಗ್ಗೆ ಬಹುಶಃ ಧರ್ಮಸ್ಥಳ ಮೇಳಾಧಿಕರಣದ ಕಾರಣ, ಆಮೇಲೆ ಮಹಾಕಲಿ ಮಗಧೇಂದ್ರ, ಚಕ್ರವರ್ತಿ ಪರೀಕ್ಷಿತ, ಆಮೇಲೆ ಅಮರವಾಹಿನಿ, ಆಗಿನ ಹಳೆಯ ಪ್ರಸಂಗಗಳು, ಮಹಾಬ್ರಾಹ್ಮಣ, ಅದರಲ್ಲಿ ವಿಶ್ವಾಮಿತ್ರ ಪಶ್ಚಿಮ ಕೌಶಿಕನಾಗಿ ಆಮೇಲೆ ಪುನಃ ಮಹಾಬ್ರಾಹ್ಮಣನಾಗುವ ಸನ್ನಿವೇಶದಲ್ಲೂ ಸಹ ಬೆಳಗಿನ ತನಕ ಅಭಿನಯಿಸಿ ಆ ರಂಗದಲ್ಲಿ ಪೌರಾಣಿಕ ಪ್ರಸಂಗಕ್ಕೆ ವಿಶೇಷವಾದ ನ್ಯಾಯವನ್ನು ಒದಗಿಸಿದ್ದಾರೆ. ಕರತೋಕ ಮಂಜುನಾಥ ಭಾಗವತರ ಕಂಚಿನ ಕಟಕ್ಕೆ ಗೋವಿಂದ ಭಟ್ರ ಅದೇ ಶ್ರುತಿಯಲ್ಲಿ ಆ ಮಾತುಗಾರಿಕೆ, ಅವರ ಮಾತು ಒಂದು ರೀತಿಯಲ್ಲಿ ನಮ್ಮ ಕುಂದಾವರ ಭಾಷೆಯಲ್ಲಿ ಹೇಳೋದಾದರೆ ತಾಮ್ರದ ಕೊಡ್ಪಣದೊಳಗೆ ಕಲ್ಲು ಬಿದ್ದಾಗೆ ಕಣ ಅಂತ ಹೇಳ್ತದಲ್ಲ, ಹಾಗೆ ಗೋವಿಂದ ಭಟ್ರ ವಾಯ್ಸ್ ಅದು ಯಾರಿಗೂ ಬಹುಶಃ ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನೇಕರು ಮಿಮಿಕ್ರಿ ಮಾಡ್ತಾರೆ, ಆದರೆ ಗೋವಿಂದ ಭಟ್ರ ವಾಯ್ಸನ್ನು ಮಿಮಿಕ್ರಿ ಮಾಡೋದೇ ಕಷ್ಟ. ಹಾಗಾಗಿ ಯಕ್ಷಗಾನಕ್ಕೊಬ್ಬರೇ ಗೋವಿಂದ ಭಟ್ರು. ಇದನ್ನು ನಾನು ಯಾವ ವೇದಿಕೆಯಲ್ಲೂ ಬೇಕಾದ್ರೆ ಹೇಳ್ತೇನೆ. ಬಡಗು ಮತ್ತು ತೆಲುಗು ಅತ್ಯಂತ ಶ್ರೇಷ್ಠ ಮಟ್ಟದ ಮೇರು ಕಲಾವಿದ ಅಂತ ಹೇಳಿದ್ರೆ ಗೋವಿಂದ ಭಟ್ರು. ಆಗ ಕಿಶನವರು ಪದ್ಮಶ್ರೀ ಬಗ್ಗೆ ಹೇಳಿದ್ರು. ಇದು ಒಂದು ಮಾತು ನಾನು ಇಲ್ಲಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಎಂಬ ಒಂದು ಉದ್ದೇಶದಿಂದ ಹೇಳ್ತೇನೆ. ಯಕ್ಷಗಾನದ ಅಕಾಡೆಮಿಯಲ್ಲಿ ಒಂದು ಪಾರ್ಥಿ ಸುಬ್ಬ ಅಂತ ಒಂದು ಪ್ರಶಸ್ತಿ ಉಂಟು. ಆ ಪ್ರಶಸ್ತಿಯ ಒಂದು ಚೌಕಟ್ಟು ನನಗೆ ಗೊತ್ತಿರೋ ಹಾಗೆ ಪ್ರಸಂಗಕರ್ತರು, ದಶಾವತಾರಿಗಳು, ಯಕ್ಷಗಾನದ ಎಲ್ಲ ರಂಗದಲ್ಲಿ ಕೆಲಸ ಮಾಡಿದಂಥವರಿಗೆ ಕೊಡುವಂತಹ ಪ್ರಶಸ್ತಿ. ಬಹುಶಃ ಆ ಪ್ರಶಸ್ತಿ ಅವರಿಗೆ ಇಷ್ಟುವರೆಗೆ ಸಿಗಲಿಲ್ಲ. ಅತ್ಯಂತ ಭಾಳ ಬೇಸರದ ಸಂಗತಿ. ಯಾಕಂತ ಹೇಳಿದ್ರೆ ಅನೇಕ ಚಿಕ್ಕಿದವರು ಯಾರಿಗೂ ಆರತಿ ಇಲ್ಲ ಅಂತ ಹೇಳೋದಿಲ್ಲ. ಅಮೃತ ಸೋಮೇಶ್ವರ್ ಅಂತವರು,
ಪ್ರಸಂಗಕರ್ತರು, ಆಮೇಲೆ ನಮ್ಮ ಕರ್ತೋಗ ಮಂಜುನಾಥ ಭಗವಂತರು, ಹೊಸೋಟ ಮಂಜುನಾಥ ಭಗವಂತರು, ಇಂಥ ಮೇರು ವ್ಯಕ್ತಿಗಳಿಗೆ ಸಿಕ್ಕಿದೆ. ಆದರೆ ಈ ಪ್ರಶಸ್ತಿಗೆ ಯೋಗ್ಯರಾದವರು ನಮ್ಮ ಗೋವಿಂದ ಭಟ್ರು. ಪ್ರಸಂಗವನ್ನು ಬರೆದಿದ್ದಾರೆ, ಪ್ರಸಂಗವನ್ನು ನಿರ್ದೇಶನ ಮಾಡಿದ್ದಾರೆ, ಪ್ರಸಂಗವನ್ನು ಆಡಿಸಿದ್ದಾರೆ, ಪ್ರಸಂಗದಲ್ಲಿ ವೇಷ ಮಾಡಿದ್ದಾರೆ, ಪದ್ಯ ಹೇಳಿದ್ದಾರೆ, ಕುಣಿದಿದ್ದಾರೆ. ಸಾಧಾರಣ 700ರಿಂದ 1000 ಶಿಷ್ಯರನ್ನು ಅವರು ತಯಾರು ಮಾಡಿದ್ದಾರೆ. ಇವತ್ತು ತಂಕುತಿಟ್ಟನ ಮೇಳದಲ್ಲಿರುವ ಅನೇಕ ಕಲಾವಿದರು ಅವರ ಶಿಷ್ಯರು. ಅವರ ಯಾವುದೇ ಬಯೋಡೇಟಾ ಇದ್ದರೂ ಗೋವಿಂದ ಭಟ್ರ ಶಿಷ್ಯರು ಅನ್ನೋ ಒಂದು ವಾಕ್ಯ ಬರ್ತದೆ. ಹಾಗಾಗಿ ಅತ್ಯಂತ ದುಃಖಪಟ್ಟಿದ್ದೆ ನಾನು. ಇಬ್ಬರು ಕಲಾವಿದರು ಮೇಳ ಬಿಡುವಾಗ, ಒಬ್ಬರು ಸಾಲಗ್ರಾಮ ಮೇಳ ಬಿಟ್ಟು ಮನೆಗೆ ಹೋಗುವಾಗ ಅಥವಾ ಯಾವುದೇ ಮೇಳದ ಇವರಲ್ಲಿ ಭಿನ್ನಾಭಿಪ್ರಾಯ ಒಳ್ಳೆಯ ಸಹಜವಾಗಿ. ಆಮೇಲೆ ಗೋವಿಂದ ಭಟ್ರು ಕಳೆದ ವರ್ಷ ಧರ್ಮಸ್ಥಳ ಮೇಳದಲ್ಲಿ ಇಲ್ಲ ಅನ್ನುವಾಗ ಅತ್ಯಂತ ಬೇಜಾರಾಯ್ತು. ಆಮೇಲೆ ಉದಯವಾಣಿ ಪತ್ರಿಕೆ ನೋಡುವಾಗ ಏನೋ ಒಂದು ರೀತಿಯ ಧರ್ಮಸ್ಥಳ ಮೇಳದಲ್ಲಿ ಚೌಕಿಯಲ್ಲಿ ನಾನು ಮಾತಾಡುವಾಗ ಒಬ್ಬರು ತಂಗಿನ ಕಲಾವಿದರು ಒಂದು ರೀತಿಯ ಕೀಟಲಾಗಿ ಉದಯ್ ಕುಮಾರ್ ಶೆಟ್ಟರ ಬಡಗುತಿಟ್ಟಿನವ್ರು ಬಂದ್ರಲ್ಲ ಅಂತ ಹೇಳಿದ್ರು. ಅವ್ರ ಮನಸ್ಸಿಗೆ ಎಷ್ಟು ನೋವಾಯ್ತಂದರೆ ಉದಯ್ ಕುಮಾರ್ ಶೆಟ್ಟರ ಬಗ್ಗೆ ಹಾಗೆ ಹೇಳಬೇಡಿ, ಅವರಿಗೆ ಮನೆ ಮಗುವಿನ ಬಗ್ಗೆ ಎಷ್ಟು ಪ್ರೀತಿ ಇದೆಯೋ ನೆರಮನೆ ಮಗುವಿನ ಬಗ್ಗೆ ದ್ವೇಷ ಇಲ್ಲ. ತೆಂಗುತಿಟ್ಟು ಬಡಗುತಿಟ್ಟಿನ ಬಗ್ಗೆ ಒಂದೇ ಸಮಾನ ಮನಸ್ಸಿದ್ದವರು ಅವರು. ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ಇದೇ ಮಾತನ್ನು ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ನನಗೆ ಒಮ್ಮೆ ಹೇಳಿದರು. ಅಲ್ಲಿಯೂ ಸಹ ಹೀಗೆ ಆಯಿತು. ಒಬ್ಬರು ಕಲಾವಿದರು ಇವರು ಮಧ್ಯತಿಟ್ಟಿನವರಲ್ಲ ಅಂತ ಹೇಳಿದರು. ಆವಾಗ ಚಿಟ್ಟಾಣಿ ಅವ್ರಿಗೆ ಮಧ್ಯತಿಟ್ಟು ತೆಂಗುತಿಟ್ಟು ಬಡಗುತಿಟ್ಟು ಭೇದ ಇಲ್ಲ, ಎಲ್ಲರೂ ಒಂದೇ. ಇದೇ ಮಾತನ್ನು ಗೋವಿಂದ ಭಟ್ರು. ಅಂದರೆ ವ್ಯಕ್ತಿಯ ಬಗ್ಗೆ ಅವರ ಪ್ರೀತಿ ಗೌರವ. ಅನೇಕ ಸಂದರ್ಭದಲ್ಲಿ ಮೇಳಕ್ಕೆ ಹೋದಾಗ ನನಗೆ ಎಲೆ ಅಡಿಕೆ ವೀಳ್ಯ ಕೊಡೋದು ಉಂಟವರು. ಇತ್ತೀಚೆಗೆ 1 ವರ್ಷ ಹೋಗುವಾಗ ಪುಡಿ ಮಾಡಿದ ಅಡಿಕೆ ಕೊಟ್ಟು ನನಗೆ ತಿನ್ನಿ ಅಂತ ಹೇಳಿದರು. ನಾನು ನೋಡೋ ಭಾಳ ಬೇಜಾರಾಯ್ತು. ಇವರು ಮನೆಯಲ್ಲಿ ಗುದ್ದುಕೊಂಡು ಬಂದು ಅಂದೆ ತುಂಬಿಸಿಟ್ಟಿದ್ದಾರೆ, ನನಗೆ ಕೊಡ್ತಾಯಿದ್ದಾರೆ. ಆವಾಗ ಅವ್ರು ಹೇಳಿದ್ರು, ನನಗೋಸ್ಕರ ಕಾವಂದ್ರು ಒಂದು ಮಿಕ್ಸಿ ತೆಗೆಸಿಕೊಟ್ಟಿದ್ದಾರೆ, ನೀವೇನು ಹೆದರಬೇಡಿ, ಆ ಮಿಕ್ಸಿಯಲ್ಲೇ ಪುಡಿ ಮಾಡೋದು, ನಾನು ಬೇಕಾದಷ್ಟು ತಿನ್ನಿ ಅಂತ. ಅಷ್ಟೊಂದು ಪ್ರೀತಿಯಿಂದ ಧರ್ಮಸ್ಥಳ ಮೇಳದಲ್ಲಿ ಪ್ರೀತಿ ತೋರಿಸಿದಂಥವರು. ಅವರ ಬಗ್ಗೆ ಎಷ್ಟು ಮಾತಾಡಿದ್ರು, ಅವರ ವೇಷದ ಬಗ್ಗೆ ಅಥವಾ ಅವರ ರಂಗನಡೆ ಬಗ್ಗೆ ನಾನು ಇಲ್ಲಿ ಹೇಳಿ ಅಗತ್ಯ ಇಲ್ಲ. ಯಾಕಂದರೆ ಅನೇಕರು ನೋಡಿದ್ದೀರಿ. ಗೋವಿಂದ ಭಟ್ರ ಬಗ್ಗೆ ನಾನು ಮಾತಾಡಿದರೆ ಸಮುದ್ರದ ಎದುರು ಕಪ್ಪೆ ಕೂಗಿದಾಗ ಆಗ್ತದೆ. ಅದರಿಂದ ತೀರ ವೈಯಕ್ತಿಕವಾಗಿ ಅವರ ನನ್ನ ಸಂಬಂಧದ ಬಗ್ಗೆ ಹೆಚ್ಚು ನಾನು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಅಂಥ ಪೂಜ್ಯರಿಗೆ ತಾಯಿ ದುರ್ಗಾ ಪರಮೇಶ್ವರ ಪೂರ್ಣ ಅನುಗ್ರಹ ಮತ್ತು ದೀರ್ಘ ಆಯುಷ್ಯ, 100 ವರ್ಷ 110 ವರ್ಷ ನಮ್ಮೊಂದಿಗಿದ್ದು ಮುಂದಿನ ಕಲಾವಿದರಿಗೆ, ಮುಂದಿನ ಪೀಳಿಗೆಗೆ ಅವರು ಪ್ರೇರಣೆಯಾಗಲಿ. ಅವರಿಗೆ ದೇವರ ಪೂರ್ಣ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಈ ಸೀತಾನದಿ ಪ್ರಸಕ್ತಿ ಅವರಿಗೆ ಈ ಸಂಜೆಯ ವಯಸ್ಸಿನಲ್ಲಿ ಬಹುಶಃ ಯೋಗ್ಯವಾಗಿ ಸಂದಿದೆ. ಸೀತಾನದಿ ಕಮಿಟಿಯ ಅಧ್ಯಕ್ಷರು ಮತ್ತು ಎಲ್ಲ ಸಮಿತಿಯವರು, ಮುಖ್ಯವಾಗಿ ಸೀತಾನದಿ ಕುಟುಂಬದ ಎಲ್ಲರೂ ಬಹಳ ಪ್ರೀತಿಯಿಂದ ಮತ್ತು ಯೋಗ್ಯ ವ್ಯಕ್ತಿಯನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಅವರೆಲ್ಲರಿಗೂ ಇನ್ನೊಮ್ಮೆ ಅಭಿನಂದಿಸಿ ನನ್ನ ಮಾತನ್ನು ಇಷ್ಟು ಹೊತ್ತು ಬಹುಶಃ 15 ಮಿನಿಟ್ ಆಯಿತು. ಸ್ಥಾನದವರಿಗೆ ಇವತ್ತು ಈ 37ನೆಯ ಸಂಸ್ಮರಣಾ ಕಾರ್ಯಕ್ರಮದಂದು ಗೋವಿಂದ ಭಟ್ ಅವರನ್ನು ಅಭಿನಂದಿಸುವ, ಸನ್ಮಾನಿಸುವಂತಹ ಒಂದು ಸದಾವಕಾಶ. ಎಲ್ಲ ಅತಿಥಿ ಗಣ್ಯರು ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಭದ್ರಂ ಕರ್ಣೇಭಿಃ ಶೃಣ್ಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಥಾ ಸ್ಥಿರೈರಂಗೈಸ್ತುಷ್ಟುವಾಂಸಸ್ತನೂಭಿರ್ವೈಸಿ ದೇವಹಿತಂ ಯದಾಯು. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ವರಿಷ್ಠನೇಮಿಃ
ಸ್ವಸ್ತಿನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ವೇದಿಕೆಯ ಮೇಲಿರುವ ಎಲ್ಲರಿಗೂ ನಮಸ್ಕರಿಸಿ, ಸಭೆಯಲ್ಲಿ ಆಸೀನರಾಗಿರುವ ಹಿರಿಯರಿಗೆ ಎಲ್ಲರಿಗೂ ವಂದನೆ. ಯಕ್ಷಗಾನ ಕಲಾವಿದನಾಗಿ ಜೀವನದ ಸುದೀರ್ಘ ಅವಧಿಯನ್ನು ನಾನು ಕಳೆದಿದ್ದೇನೆ. ಈವರೆಗೂ ನಾನೊಬ್ಬ ಕಲಾವಿದ ಎಂದು ಎಲ್ಲಿಯೂ ಹೇಳಿಕೊಳ್ಳ. ನನಗನ್ನಿಸುವುದು, ಕಲಾವಿದನೆಂದು ಹೇಳಿಕೊಳ್ಳುವುದೆಲ್ಲ ರಂಗಕರ್ಮಿ. ರಂಗದಲ್ಲಿ ತಾವೇನು ಮಾಡಬೇಕು ಅದನ್ನು ನಿಭಾಯಿಸುವುದಕ್ಕೆ ಸಿದ್ಧರಾಗಿ ರಂಗ ಪ್ರವೇಶಿಸುವುದು. ಆದರೆ ಸಮಾಜ ಅವರನ್ನು ಕಲಾವಿದ ಎಂದು ಹೇಳುವುದಕ್ಕಾಗಿ ನಾನಾ ಬಗೆಯ ವೇಷಗಳನ್ನು ಧರಿಸಿ ರಂಗಭೂಮಿಯಲ್ಲಿ ಅಮೂರ್ತವಾದಂತಹ ಕಲೆಯನ್ನು ಮೂರ್ತೀಕರಿಸುವಂತಹ ಪ್ರಯತ್ನವನ್ನು ರಂಗಕರ್ಮಿ ಮಾಡುತ್ತೇವೆ. ಅದನ್ನು ಮೆಚ್ಚಿಕೊಳ್ಳುವವರೆಷ್ಟೋ, ತೆಗಳುತ್ತಿರುವವರೆಷ್ಟೋ, ಆ ಬಗ್ಗೆ ನಾವು ಯೋಚಿಸುವುದೇ. ಸೀತಾನದಿ ಗಣಪಯ್ಯ ಶೆಟ್ಟರ ಜೊತೆಯಲ್ಲಿ ನಾನು ತಾಳಮದ್ದಳೆಗೆ ಅರ್ಥ ಹೇಳಿದೆ. ಗಣಪಯ್ಯ ಶೆಟ್ಟರು, ಅಂಬಾತನೆಯ ಮುದ್ದರಾಡಿಯವರು, ಕೊಲ್ಲೆಯ ದೇಜಪ್ಪ ಶೆಟ್ಟರು, ಶಿವಪುರ ಪಂಡಿತರು, ಹೀಗೆ ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿಶೇಷವೆಂದರೆ ಅವರ ಸ್ತ್ರೀ ಪಾತ್ರಗಳ ಜೊತೆಯಲ್ಲಿ ಪುರುಷ ಪಾತ್ರವಾಗಿ ಅರ್ಥವನ್ನು ಹೇಳುವುದಕ್ಕೆ ನನಗೆ ಅವಕಾಶ ದೊರೆಯಿತು. ಕೃಷ್ಣ ಸಂಧಾನದಲ್ಲಿ ಅವರ ದ್ರೌಪದಿಗೆ ನಾನು ಭೀಮನ ಅರ್ಥವನ್ನು ಹೇಳಿದ್ದೆ. ಪ್ರಾಯದಲ್ಲಿ ನನಗಿಂತ ಹಿರಿಯರಾಗಿದ್ದಂತಹ ಅವರ ಜೊತೆಗೆ ಅರ್ಥ ಹೇಳುವಾಗಲೇ ನನಗೆ ಬಹಳ ಮುಜುಗರವಿತ್ತು. ಅವರು ಚೆನ್ನಾಗಿ ಮಾತಾಡ್ತೇಪ್ಪ ನೀವು ಅಂತ ಹೇಳಿದ ಮೇಲೆ ಸಮಾಧಾನ. ಅವರಿಂದ ರಚಿತವಾದಂತಹ ಎಷ್ಟೋ ಪ್ರಸಂಗಗಳನ್ನು ರಂಗಭೂಮಿಯಲ್ಲಿ ರಂಗಕರ್ಮಿಯಾಗಿ ನಾವು ಪ್ರದರ್ಶಿಸಿದ್ದೇವೆ. ಅದರಲ್ಲಿ ಅವರು ಬಹಳ ನಿರೀಕ್ಷೆ ಇಟ್ಟುಕೊಳ್ಳದ ಪ್ರಸಂಗ ಮಲಯಾಂಬಿಕ. ಧರ್ಮಸ್ಥಳ ಮೇಳದಲ್ಲಿ ನಾವು ಆ ಪ್ರಸಂಗವನ್ನು ಒಂದು ದಿನ ಆಟವನ್ನು ನೋಡುವುದಕ್ಕೆ ಬನ್ನಿ, ನಿಮ್ಮ ಪ್ರಸಂಗವನ್ನು ನಾವು ಹೇಗೆ ನಿಭಾಯಿಸ್ತೇವೆ ಎಂಬುದನ್ನಾದರೂ ನೋಡಿ ಹೇಳಿ ಅಂತ ಕೇಳಿಕೊಂಡು ಬಂದಿದ್ದರು. ಆಗ ಬೆಳಗ್ಗಿನವರಿಗೆ ಹೋಗುವಾಗ ನನ್ನ ನಿರೀಕ್ಷೆಗಿಂತಲೂ ಚೆನ್ನಾಗಿ ನೀವು ಈ ಪ್ರಸಂಗ ಆಡಿಬಿಟ್ರಲ್ಲ ಭಟ್ರೆ ಅಂತ ಹೇಳಿ ಆಶ್ಚರ್ಯ ಆಯ್ತು. ಯಾಕೆ? ಇದರಲ್ಲಿ ನಾವು ತಿಂಕುತಿಟ್ಟಿ ನಾವು ಆರಿಸಿಕೊಳ್ಳುವಂತಹ ಚೆಂಡೆಯ ಅಬ್ಬರ ಇಲ್ಲ, ರಾಕ್ಷಸ ರೇಷಗಳಿಲ್ಲ, ಸೌಮ್ಯ ಪದ್ಯಗಳು, ಸೌಮ್ಯವಾದಂತಹ ನಡವಳಿಕೆ. ಧರ್ಮಸ್ಥಳ ಮೇಳಕ್ಕಾಗಿ ಬರೆದ ಪ್ರಸಂಗ ಎಂಬುದು ನನಗೂ ಗೊತ್ತಿಲ್ಲ. ಆದರೂ ಅದರಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೇವೆ. ಒಳ್ಳೆಯದನ್ನು ಎಲ್ಲಿ ನೋಡಿದರೂ ಅದನ್ನು ಮೆಚ್ಚಿಕೊಳ್ಳುವ, ಅದನ್ನು ಸಂತೋಷವಾಗಿ ಮನಬಿಚ್ಚಿ ಹೇಳುವ ಸಹೃದಯತೆ ಗಣಪಯ್ಯ ಶೆಟ್ಟರಿಗೆ. ಎಷ್ಟು ತಾಳಮದ್ದಲೆ ಹೇಳಿ ನಾವು ಒಂದಾಗಿ ಅರ್ಥ ಹೇಳಿದ್ದೇವೆ. ಈಗ ಅವರಾರೂ ಇಲ್ಲ. ಆದ್ದರಿಂದ ಅದನ್ನೆಲ್ಲ ಯೋಚಿಸುತ್ತಾ ದಿನ ಕಳೆಯುವುದಕ್ಕೆ ನನಗೆ ಸಾಧ್ಯವಾಗ್ತದೆ. ಪ್ರಾಯ ಅವರ ಜೀವನ ಧ್ಯೇಯ, ನಡವಳಿಕೆ ಇತ್ಯಾದಿಗಳನ್ನೆಲ್ಲ
ಅನಿಸೋಡಿಸುವುದಕ್ಕೆ ನಾವು ಪ್ರಯತ್ನಿಸಬಹುದು, ಆದರೆ ಸಾಧ್ಯವಾಗುವುದಿಲ್ಲ. ನಾನು ಶಾಲೆಗೆ ಹೋಗುವುದು 4ನೇ ಕ್ಲಾಸಿನಲ್ಲಿ. ಹಾಗೆಂದು ಕನ್ನಡ MA ಪರೀಕ್ಷೆ ಕೂತುಕೊಳ್ಳುವವರಿಗೂ ನಾನು ಸೂಚನೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದೆ. ಇದೆಲ್ಲ ನನಗೆ ದೊರಕಿದ್ದು ಯಕ್ಷಗಾನದಿಂದ ಅಂತ ನನ್ನ ಅನಿಸಿಕೆ. ನಾನು ಎಷ್ಟೋ ಮಂದಿಗಳ ಜೊತೆಯಲ್ಲಿ ಸೇವೆ ಮಾಡುತ್ತಾ, ಅವರು ಹೇಳಿದ್ದನ್ನು ಕೇಳುತ್ತಾ, ಅವರನ್ನು ಛೇಡಿಸುತ್ತಾ ಬದುಕಿ ಬಂದ. ಎಷ್ಟೋ ಬಾರಿ ಅವರಲ್ಲಿ ಮಾತನಾಡುವುದು ಸರಿಯಲ್ಲ ಅಂತ ನನಗೆ ಅನಿಸಿದರೂ ನಾನು ಆಕ್ಷೇಪಿಸುತ್ತೇನೆ. ಇದೇ ಇರಬೇಕು. ಮಟ್ಟಿ ಸುಬ್ರಾಯರು ಅಂತ ನೀವು ಕೇಳಿರುವುದು ಅಂತ ಭಾವಿಸ್ತೇನೆ. ಅರ್ಥಧಾರಿಗಳು ಒಂದು ದಿನ ಮಾತನಾಡ್ತಾ ನನ್ನಲ್ಲಿ ಕೇಳಿದರು, ನೀವು ಅವರ ಜೊತೆ ಇಲ್ಲಿ ಯಾಕೆ ಅರ್ಥ ಹೇಳುವುದಕ್ಕೆ ಏನು ಆಗಲಿಲ್ಲ ಅಂತ ಹೇಳಿ. ಏನು ಆಗಲಿಲ್ಲ ಅಂದರೆ ನಾನೊಬ್ಬ ಮಾತುಗಾರ, ಅರ್ಥಧಾರಿ, ತಾಳಮದ್ದಳೆಗೆ ಅರ್ಥ ಹೇಳಬಲ್ಲವ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಅಷ್ಟೇ, ಮತ್ತೇನೂ ಆಗಲಿಲ್ಲ. ಹಾಗೆಯೇ ಚೇತಾನದಿ ಗಣಪಯ್ಯ ಶೆಟ್ಟಿ ಅವರ ಜೊತೆಯಲ್ಲಿ ನಾನಿಟ್ಟುವುದೆಲ್ಲ ಹಳೆಯ ನೆನಪಾಗಿ ಇದನ್ನು ಒಪ್ಪಿಕೊಂಡು ಮತ್ತೆ ಮತ್ತೆ ನೆನಪಿಸಿಕೊಂಡು ನಾನೀಗ ದಿನ ಕಳೆಯುವಂತಾಗಿ ವಯೋಮಾನಕ್ಕೆ ಸರಿಯಾಗಿ ನನ್ನ ದೇಹಾರೋಗ್ಯವು ಕಡಿಮೆಯಾಗುತ್ತಾ ಬಂದ ಕಾರಣ ಅತ್ತಿತ್ತ ನಡೆದಾಡುವುದು ಕಷ್ಟವಾಗಿದೆ. ಒಮ್ಮೆ ನಾವು ಸಂಗೀತದ ಕ್ಯಾಸೆಟ್ಟಿಗೆ ಹೋದವು. ಕುಶಲವರ ಕಾಲದ ಪ್ರಸಂಗ ಇರಲಿಲ್ಲ. ಹಾಡುಗಾರಿಕೆ ಹೆಚ್ಚಿನ ಪುಸ್ತಕವೇ ಇಲ್ಲ ಮಾರೆ. ಮತ್ತೆ ಏನು ನನಗೆ ತೋರಿದ್ದನ್ನು ಒಂದು 25 ಪದ್ಯ ಮತ್ತೆ ನೀವು ಇಷ್ಟು ಬಡಿಯುವಾಗ ಯಾಕೆ ಪ್ರಸಂಗ ಬರೀಬಾರ್ದು? ಬರಿಬಾರ್ದು ಎಂದೇನೂ ಇಲ್ಲ. ಮೊದಲು 1-2 ಪ್ರಸಂಗ ಬರಬೇಕು. ಕ್ಯಾಸೆಟ್ಗಳಿಗಾಗಿ ಕೆಲವು ಪ್ರಸಂಗಗಳನ್ನು ಬರೀ ಪ್ರಚೋದನೆ ನೀಡಿದವರು ಒಳ್ಳೆಯ ಲಕ್ಷಣ ಆಗುತ್ತೆ. ಇಂತಹ ಸ್ಥಿತಿಗಳನ್ನೆಲ್ಲ ಎನಿಸಿದಾಗ ನನಗೆ ನೆನಪಾಗುವುದು ಉಮೇಶ್ ಶೆಟ್ಟಿ. ನಾನು ಅವರನ್ನು ಭೇಟಿಯಾಗಲು ಮುಂಬೈನಲ್ಲಿ, ಆಮೇಲೆ ಮೈಸೂರಿನಲ್ಲಿ ಮತ್ತು ಬೆಂಗಳೂರು. ಇವತ್ತು ನನಗೆ ಅವರನ್ನು ಎಲ್ಲಿ ನೋಡಿದ್ದೆಂಬುದೇ ನೆನಪಾಗ್ತದೆ. ಮತ್ತು ಅವರ ಹೆಸರೇ ಮರೆತು ಉಮೇಶ್ ಶೆಟ್ಟಿ ಹೌದೋ ಅಲ್ಲೋ ಅಂತ ಕೇಳಿಬಂದು. ಆದ್ದರಿಂದ ವಯೋ ಸಹಜವಾದ ಮರೆವು ಮತ್ತು ಅಶಕ್ತತೆ ನನ್ನಲ್ಲಿರುವಾಗಲೂ ಶ್ರೀರಾಮಜಿ ಗಣಪಯ್ಯ ಶೆಟ್ಟರು ಅವರ ಜೀವನ ಕ್ರಮ ಇತ್ಯಾದಿಗಳೆಲ್ಲ ನಾನು ನೆನಪಿಸಿಕೊಳ್ತೇನೆ. ಇಂದು ಈ ಪ್ರಶಸ್ತಿಯನ್ನು ನೀಡಿದ್ದಾರೆ. ಕಾನೂನು ಕಿಶನ್ ಹೆಗ್ಗಡೆಯವರು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಸೀತಾನದಿ ಗಣಪಯ್ಯ ಶೆಟ್ಟಿ ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮದಲ್ಲಿ 2-3 ಬಾರಿ ನಾನು ತಾಳಮದ್ದಳೆಯಲ್ಲಿ ಭಾಗವಹಿಸಿ ನನ್ನ ನಂಟೆಯಂತೆ ಭುವನೇಶ್ವರದಲ್ಲಿ, ಹಿರಿಯರ್ಕದಲ್ಲಿ 2 ಮತ್ತು ಎಷ್ಟೋ ವರ್ಷಗಳ ಹಿಂದೆ. ಅದು ಮೊನ್ನೆ ನೆನಪಾಯಿತು. ಆದ್ದರಿಂದ ನನ್ನ ಅವರ ನೆನಪು ಹೀಗೆ ಉಳಿಯಲಿ, ಅವರ ಸೂಚನೆಗಳನ್ನು ಅಂಗೀಕರಿಸುವ ಮತ್ತು ಅವರ ಮಾತುಗಳನ್ನು ಕೇಳುತ್ತಿರುವಂತಹ ಯೋಗ ನಮಗಿಲ್ಲ. ಆದರೂ ಅವರ ನೆನಪಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಯಿತು.
ಅವರು ಎಷ್ಟು ಪ್ರಸಂಗಗಳನ್ನು ಬರೆದಿದ್ದಾರೋ ಗೊತ್ತಿಲ್ಲ ನನಗೆ. ಆದರೆ ಅವರು ಬರೆದ ಕೆಲವು ಪ್ರಸಂಗಗಳಲ್ಲಿ ನಾನು ಪಾತ್ರವಹಿಸಿದ್ದೆ, ಇದು ಮಾತ್ರ ಸತ್ಯ. ಆದ್ದರಿಂದ ಅವರನ್ನು ನೆನಪಿಸಿಕೊಳ್ಳುವಂತಾಗಲಿ ಎಂದು ಹೇಳುತ್ತಾ ಪ್ರಶಸ್ತಿಯನ್ನು ನೀಡಿದ ಈ ಟ್ರಸ್ಟಿಗೆ ಸೀತಾ ನದಿ ಗಣಪಯ್ಯ ಸಿಸ್ಟ ಮಕ್ಕಳಿಗೆ ಬಹಳ ಸ್ನೇಹಿತರು ಜಯರಾಮ್ ಸಿಸ್ಟ ಅವರನ್ನು ನಾನು ಚಿಕ್ಕಮಗಳೂರಿನ ನೋಡ್ತಾ ಇದ್ದೇನೆ. ಚಿಕ್ಕಮಗಳೂರಿನ ಅವರೆಲ್ಲರಿಗೂ ನಮನಗಳನ್ನು ಅರ್ಪಿಸುತ್ತಾ ನಿಮ್ಮನ್ನೆಲ್ಲ ವಂದಿಸುತ್ತಾ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರವನ್ನು ಗಣಪತಿ ಶೆಟ್ಟಿ ಪ್ರತಿಷ್ಠಾನದ ಮೂಲಕ ಪ್ರಶಸ್ತಿ ಪ್ರದಾನ. ಆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಈಗಾಗಲೇ ಎಲ್ಲ ಹಿರಿಯ ಕಲಾವಿದರಿಗೆ ನಾವು ಕೊಡ್ತಾ ಇದ್ದೇವೆ. ಗೋವಿಂದ ಭಟ್ರದ್ದು ಬಿಟ್ಟು ಹೋದ್ದು, ನಮ್ಮ ಲೆಕ್ಕಾಚಾರ ತಪ್ಪಿದ್ದು. ನಾವು ಎಣಿಸ್ಕೊಂಡದ್ದು ಗೋವಿಂದ ಭಟ್ರಿಗೆ ಪ್ರಶಸ್ತಿ ಕೊಟ್ಟಾಗಿದೆ ಅಂತೇಳಿ. ಮೊನ್ನೆ ಅವರಿಗೆ ನಾನು ಫೋನ್ನಲ್ಲಿ ಮಾತಾಡುವಾಗ, ಭಟ್ರೆ ನಾವು ದೊಡ್ಡ ಅಚಾತುರ್ಯ ಆಗಿದೆ ನಮ್ಮಿಂದ, ನಿಮ್ಮನ್ನು ಮರೆತು ಬಿಟ್ಟಿದ್ದೇವೆ ನಾವು. ಅವ್ರಿಗೆ ಸರಿ ಕೇಳ್ತಿರ್ಲಿಲ್ಲ ಫೋನಲ್ಲಿ ಮಾತಾಡೋದು, ಆದರೂ ಸರಿಯಾದ ಉತ್ತರ ಕೊಟ್ಟರು. ನಾನು ನಿಮ್ಮ ಸೀತಾ ನದಿ ಕಾರ್ಯಕ್ರಮಕ್ಕೆ 2-3 ಬಾರಿ ಬಂದಿದ್ದೇನೆ, ನಾನು ಭಾಗವಹಿಸಿದ್ದೇನೆ, ತಾಳಮದ್ದಲೆಯ ಅರ್ಥವನ್ನು ಹೇಳಿದ್ದೇನೆ, ನಿಮಗೂ ನಾನು ಸಿಕ್ಕಿದ್ದೇನೆ ಅಂತ ಹೇಳಿದರು. ಹಾಗೆ ಅವರಲ್ಲಿ ಕ್ಷಮೆ ಯಾಚಿಸಿದ್ದೆ. ನಾನು ಆ ದಿವಸನೇ ಕ್ಷಮೆ ಯಾಚಿಸಿದ್ದೇನೆ, ನಿಮ್ಮ ನಾವು ಬಿಟ್ಟಿದ್ದೇವೆ, ತಡ ಮಾಡಿದ್ದೇವೆ ಅಂತೇಳಿ. ಆದರೂ ಇವತ್ತಿನ ದಿವಸ ಬಹುಶಃ ಉಡುಪಿಯಲ್ಲೇ ಈ MGMನ ಈ ನೂತನ ರವೀಂದ್ರ ಮಂಟಪದಲ್ಲೇ ಅವರಿಗೆ ಈ ಪುರಸ್ಕಾರ ಆಗ್ಬೇಕಂತ ಇತ್ತೇನ, ಆ ನಿಟ್ಟಿನಲ್ಲಿ ಗೋವಿಂದ ಭಟ್ರಿಗೆ ಇವತ್ತು ಪ್ರಶಸ್ತಿ ಪ್ರದಾನ ಆಗಿದೆ.